ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೇಘಾಸ್ ಚಾನಲ್. ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಸುಲಭವಾಗಿ ನೋಡ್ಬೋದು. ಇವತ್ತಿನ ಕ್ಲಾಸಲ್ಲಿ ನಾವು ಗುಂಡಿ ಮತ್ತು ಪ್ರೆಸ್ ಬಟನ್ನ ಹಾಕೋದನ್ನು ಹೇಗೆ ಅಂತ ಕಲಿಯೋಣ ಬನ್ನಿ. ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನೀವು ಫ್ರೀ ಸ್ಟಿಚ್ ಮಾಡಿದ್ರೆ ಅದೇ ಬಟ್ಟೆಯಲ್ಲೇ ಹೊಲಿಯೋದು. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ ಗುಂಡಿ 5 ಥರದ್ದು, ಉಕ್ಸು, ಪ್ರೆಸ್ ಬಟನ್ನು, ಹಾಗೆ ಸೂಜಿ, ಆಮೇಲೆ ಕತ್ರಿ, ಹಾಗೆ ಒಂದು ಚಾಕು, ಒಂದು ದಾರ, ಹಾಗೆ ಒಂದು ಕಟ್ಟರ್ ತೊಗೊಂಡಿದ್ದೀನಿ ನಾನು. ಈಗ ಹೇಗೆ ಹಾಕೋದು ಅಂತ ಕಲಿಯೋಣ ಬನ್ನಿ. ಮೊದಲನೇದಾಗಿ ನಾವು ಒಂದು ಸ್ಕೇಲ್ ತೊಗೊಂಡು ಆ ಸ್ಕೇಲಲ್ಲಿ ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಹೇಗೆ ಮಾರ್ಕ್ ಮಾಡ್ಕೊಳೋದು ಅಂದರೆ ಒಂದು ಸ್ಕೇಲ್ ತೊಗೊಂಡು ಹೀಗೆ ಚಾಕ್ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮಾರ್ಕ್ ಮಾಡ್ಕೊಳೋ ಉದ್ದೇಶ ಏನಂದರೆ ನಮಗೆ ನೇರ ಬರಲಿ, ಹಾಗೆ ಸುಲಭ ಆಗಲಿ ಗುರ್ತು ಮಾಡೋದಕ್ಕೆ ಅಂತ ನಾವು ಹಾಕೋದು ಅಷ್ಟೇ. ಅದೇ ರೀತಿಯೇ ಇನ್ನೊಂದು ಕೂಡ ಹಾಗೆ ಹಾಕೋಣ. ಹಾಗೆ ಹಾಕಿದಾಗ ನಮ್ಗೆ ಅದು ಸುಲಭವಾಗಿ ಗುರ್ತು ಮಾಡೋಕ್ಕೆ ಸುಲಭ ಆಗುತ್ತೆ. ಈಗ ಅದೇ ರೀತಿಯೇ ತೊಗೊಂಡು ಬಿಳಿ ದಾರದ 1 ಎಳೆ ದಾರನ ಪೋಣಿಸ್ಕೋಬೇಕು. 1 ಎಳೆ ದಾರ ತೊಗೊಂಡ್ರೆ 2 ಎಳೆ ದಾರ ಆಗುತ್ತೆ ಅದು. ಈಗ ನಾನು 5 ಗುಂಡಿ ತೊಗೊಳೋದ್ರಿಂದ 5 ಮಾರ್ಕ್ ಮಾಡ್ತೀನಿ. 1 2 3 4 5 ಹೀಗೆ 5 ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಹೇಗೆ ಹಾಕಬೇಕು ಅಂತಂದರೆ, ಇಲ್ಲಿ ಅರ್ಧ ಪ್ಲಸ್ ಮಾರ್ಕ್ ಇದೆಯಲ್ಲ, ಆ ಪ್ಲಸ್ ಮಾರ್ಕಲ್ಲಿ ಈ ಗುಂಡಿನ ಮಧ್ಯದಲ್ಲಿ ಇಟ್ಕೊಂಡು ಆ ಗುಂಡಿ ಸಮೇತ ಇಟ್ಕೊಂಡು ಹಿಂದ್ಗಡೆಯಿಂದ ಹೊಲಿಗೆ ಹಾಕಬೇಕು. ಹಿಂದ್ಗಡೆಯಿಂದ ಹೇಗೆ ಹೊಲಿಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಹೀಗೆ ಹಿಂದ್ಗಡೆ ಒಂದು ದಾರನ ಚುಚ್ಕೊಂಡ್ರೆ ಒಂದು ತುದಿಗೆ ಬರುತ್ತೆ. ಅದರ ಆಪೋಸಿಟ್ ಸೈಡ್ಗೆ ಇನ್ನೊಂದು ತುದಿಲಿ ದಾರದಿಂದ ಚುಚ್ಚಬೇಕು. ಅಂದರೆ ಅದ್ರ ಕೆಳಗಡೆ ಇರೋ ದಾರ ಅಲ್ಲ, ಅದ್ರ ಪಕ್ಕ ಇನ್ನೊಂದು ದಾರ ಇರುತ್ತಲ್ಲ, ಆ ದಾರದಲ್ಲಿ ಚುಚ್ಚಬೇಕು. ಆಗ ನಿಮಗೆ ಇಂಟು ಮಾರ್ಕ್ ಶೇಪ್, ಇಂಟು ಟೈಪಲ್ಲಿ ಒಂದು ಬರುತ್ತೆ, ಅಂದರೆ ಕ್ರಾಸಾಗಿ ಬರುತ್ತೆ. ಅದೇ ರೀತಿಯೇ ಇನ್ನೊಂದು ಕಡೆಯೂ ಹಾಕೋಬೇಕು. ಇನ್ನೊಂದು ಕಡೆಯೂ ಹೇಗೆ ಹಾಕ್ಕೊಳ್ಳೋದು ಅಂತಂದರೆ, ಅದೇ ಕೆಳಗಡೆ ದಾರದಿಂದ ತೊಗೊಂಡು ಮೇಲ್ಗಡೆ ದಾರಿಗೆ ಆಪೋಸಿಟ್ ಸೈಡಲ್ಲಿ ಹಾಕೋಬೇಕು. ಆಗ ನಿಮಗೆ ಇಂಟು ಮಾರ್ಕಲ್ಲಿ ದಾರ ಹೊಲಿಗೆ ಹಾಕಿರೋದು ಕಾಣಿಸುತ್ತೆ. ಈಗ ನೋಡಿ, ಹೊಲಿಗೆ ಹಾಕಿರೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇಂಟು ಮಾರ್ಕಲ್ಲಿ ಕಾಣಿಸ್ತಾ ಇದೆ. ಇವಾಗ ಅದೇ ರೀತಿಯೇ ಇನ್ನೊಂದು ಹೊಲಿಗೆ ಹಾಕೋಣ, ಯಾಕಂದರೆ ಆಗ ಭದ್ರವಾಗಿ ಕೂತಿರಲ್ಲ. ಹಾಗಾಗಿ ಇನ್ನೊಮ್ಮೆ ಅದೇ ರೀತಿಯೇ ಭದ್ರವಾಗಿ ಕೂರಲಿ ಅಂತ ಇನ್ನೊಂದು ಸಲ ಅದೇ ರೀತಿಯೇ ಹಾಕೋದು. ಹಿಂದೆ ಹಾಕಿ ಅದನ್ನು ಎಳೆದು ಅದರ ಕೆಳಗಡೆ ಇನ್ನೊಂದು ಸಲ ಹಾಕಿ ಅದನ್ನು ಆಪೋಸಿಟ್ ಸೈಡಿಂದ ತೊಗೊಳ್ಳೋದು. ಆಗ ಇಂಟು ಶೇಪಲ್ಲಿ ಬರುತ್ತೆ. ಆಗ ನಿಮಗೆ ಭದ್ರವಾಗಿ ಕೂರುತ್ತೆ. ದಾರ ಮತ್ತು ಸೂಜಿ ಮತ್ತು ಗುಂಡಿ ಕೂಡ ನಿಮಗೆ ಕಿತ್ತು ಹೋಗೋದಿಲ್ಲ. ನೋಡಿ, ಹೀಗೆ ಹಿಂದೇನೂ ಹಾಕೋದು. ಅದಾದಮೇಲೆ ಇದನ್ನು ಹೇಗೆ ಹಾಕೋದು ನೋಡಿ, ಇಂಟು ಶೇಪಲ್ಲಿ ಬಂದಿದೆ ಕರೆಕ್ಟಾಗಿ. ಬೇಕಾದ್ರೆ ಅದು ಫ್ಲವರ್ ಥರ ಕೂಡ ಅನ್ಕೋಬೋದು ನೀವು. ಇವಾಗ ಹಿಂದ್ಗಡೆ ಹೇಗೆ ಅದನ್ನು ನಾಟ್ ಹಾಕೋದು ಅಂತ ನೋಡೋಣ. ಇನ್ನೊಂದು ಸಲ ಹಾಕೋಣ, ಯಾಕಂದರೆ ಭದ್ರವಾಗಿ ಕೂರಲಿ ಅಂತ. ಯಾಕಂದರೆ ಅದು ಬಿಚ್ಚೋಗ್ಬಾರ್ದಲ್ವ, ಹಾಗಾಗಿ ಅದು ಭದ್ರವಾಗಿ ಕೂರಲಿ ಅಂತ ಹಾಕೋದು. ನೋಡಿ, ಇದೇ ರೀತಿ 3 ಸಲ ಹಾಕಿದ್ದೀನಿ. ಹಾಗಾಗಿ ಅದು ಸ್ವಲ್ಪ ಭದ್ರವಾಗಿ ಕೂರುತ್ತೆ. ನೀವು ಈ ಕೋಟು ಗೀಟು, ಈ ಮಕ್ಕಳ ಶೆಲ್ಟು, ಈ ಸ್ಕೂಲ್ ಯೂನಿಫಾರ್ಮ್ಸ್ ಅದಕ್ಕೆಲ್ಲ ಹಾಕಬೇಕಾದ್ರೆ ಇದೇ ಥರನೇ 3 ಸಲಿನೇ ಹಾಕಿ, ಯಾಕಂದರೆ ಆವಾಗ ಗಟ್ಟಿಯಾಗಿ ಕೂರುತ್ತೆ. ಈಗ ಹಿಂದ್ಗಡೆ ಅದನ್ನು ಹೇಗೆ ನಾಟ್ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಹೇಗೆ ನಾಟ್ ಹಾಕೋದು ಅಂದರೆ, ನೀವು ಹಿಂದ್ಗಡೆಯಿಂದನೇ ತೊಗೊತೀರ, ಆದರೆ ಅದು ಸೂಜಿ ಹೋಲೊಳಗೆ ಹೋಗಬಾರ್ದು. ಮೇಲೆ ಬಂದು ಈ ಹೂ ಕಟ್ತೀರಲ್ಲ, ಆ ಟೈಪಲ್ಲಿ ಕೂಡ ಗಂಟು ಹಾಕ್ಬೋದು. ನಮ್ಗೆ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಗುಂಡಿನ ಹಂಗೆ ಇಟ್ಕೊಂಡು 4 ರೌಂಡ್ ಅದನ್ನು ಹಾಗೆ ಸುತ್ತಬೇಕು. ಹಾಗೆ ಸುತ್ತಿ ಆಮೇಲಿಂದ ಈ ಮಾಮೂಲಿ ನಾಟ್ ಹಾಕ್ತಿರಲ್ಲ, ಆ ಥರ ಹಿಂಗೆ ಒಳಗಿಂದ ಹೀಗೆ ತೊಗೊಂಡು ಸೂಜಿನ ಹೀಗೆ ದಾರದೊಳಗಿಂದ ತೊಗೊಂಡು ಹಾಗೆ ಒಂದು ನಾಟ್ ಹಾಕಬೇಕು. ಆ ನಾಟ್ ಹಾಕಿದಾಗ ಅದು ಭದ್ರವಾಗಿ ಕೂರುತ್ತೆ. ಆಮೇಲಿಂದ ಆ ಕಟ್ಟರಿಂದ ಅದನ್ನು ಕಟ್ ಮಾಡಿದ್ರೆ ನೋಡಿ, ನಿಮಗೆ ಟೈಟಾಗಿ ಕೂತಿದೆ ಅದು. ಮತ್ತೊಮ್ಮೆ ಅದನ್ನು ನೀವು ಎಳೆದ್ರೂ ಕೂಡ ಅದು ಬರಲ್ಲ, ಅಷ್ಟು ಟೈಟಾಗಿ ಕೂತಿರುತ್ತೆ.
ನೋಡಿ ಹಾಗೆ ಟೈಟಾಗಿ ಕೂತಿದೆ. ಹಿಂದ್ಗಡೆ ನೋಡಿ ಹೀಗೆ ಗಂಟು ಬಂದಿರುತ್ತೆ. ನಾನು ಅದು ತುಂಬ ಗಂಟಾಗಿಬಿಟ್ಟಿದೆ, ಹಾಗಾಗಿ ಅದನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ತುಂಬ ಗಂಟಾಗಿರೋದ್ರಿಂದ ಅದು ಮತ್ತೆ ಗಂಟು ಕಟ್ ಮಾಡೋಕ್ಕೆ ಹೋದರೆ ಹೊಲಿಗೆ ಬಿಚ್ಕೊಂಬರುತ್ತೆ. ನೀವು ಗಂಟು ಹಾಕಬೇಕಾದ್ರೇ ಅದು ಹಾಗೆ ಇರಲಿ, ಯಾಕಂದರೆ ಅದು ಬ್ಯಾಕ್ ಸೈಡ್ ಆಗಿರೋದ್ರಿಂದ ನಮಗದು ಕಾಣಿಸೋದಿಲ್ಲ, ಹಾಗಾಗಿ ಅದು ಅಷ್ಟೊಂದು ಅವಶ್ಯಕತೆ ಬರೋದು ಇಲ್ಲ. ನೋಡಿ ಗಂಟು ಅಷ್ಟು. ಇನ್ನೊಂದು ಗುಂಡಿ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಕೆಲವ್ರಿಗೆ ಅದು ಹಾಕೋಕ್ಕೆ ಹಾಗೆ ನಿಂತ್ಕೊಳಕ್ಕೆ ಬರೋಲ್ಲ ಅನ್ನೋರು ಗುಂಡಿನ ಈ ಕಡೆ ತೆಗೆದು ಈ ಪ್ಲಸ್ ಇದೆಯಲ್ಲ ಆ ಪ್ಲಸ್ ತುದೀಲಿ ಸೂಜಿನ ಫಸ್ಟು ತುದಿಲೇ ಚುಚ್ಕೊಂಡು ಆಮೇಲೆ ಈ ಗುಂಡಿನ ಒಂದು ಹೋಲ್ನ ಒಳಗೆ ಚುಚ್ಚಿದ್ರೆ ಆಮೇಲೆ ಆ ಗುಂಡಿನ ಭದ್ರವಾಗಿ ಇಟ್ಕೊಂಡ್ರೆ ಆಯಿತು. ಭದ್ರವಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟು ಹಾಗೆ ಇಟ್ಕೊಂಡು ಆದರೆ ಮಾಮೂಲಿ ಆವಾಗ ಹೇಳ್ಕೊಟ್ಟಂಗೆ ಹಿಂದೆ ಮುಂದೆ ಹಾಕಿ ಸ್ಕ್ವಯರ್ ಶೇಪಲ್ಲಿ ಹಾಕಬೇಕು. ಅದು ಇಂಟು ಶೇಪ್ ಆಗಬೇಕು ನಿಮಗೆ. ಇಂಟು ಶೇಪ್ ಬಂದರೆ ಮತ್ತು ಹಾಗೆ ಅದು ಸ್ವಲ್ಪ ಹಾಗೆ ಹಾಕಿದ್ರೆ ಅದು ಸ್ವಲ್ಪ ಫ್ಲವರ್ ಟೈಪು ಕೂಡ ನಿಮಗೆ ಕಾಣುತ್ತೆ. ಆ ಗುಂಡಿಗೂ ಆ ದಾರ ಹಾಕೋದ್ರು ಅದಕ್ಕೂ ನಿಮಗೆ ಅದು ಸ್ವಲ್ಪ ಫ್ಲವರ್ ಟೈಪಲ್ಲೂ ಕೂಡ ಕಾಣಿಸುತ್ತೆ. ಹೀಗೆ ಹಿಂದೆ ಹೋಗಿ ಮತ್ತು ಅದರ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಸಲ ಮೇಲೆ ಹಾಕಿ ಅದರ ಆಪೋಸಿಟ್ ಸೈಡ್ ಇನ್ನೊಂದು ಕಡೆ ಹಾಕಿ ಹೀಗೆ ಹಿಂದೆ ಒಂದು ಸಲ ಹಾಕಿ ಅದ್ರ ಕೆಳಗಡೆ ಹೋಗ್ಸಲಿ ಇನ್ನೊಂದು ಸೈಡ್ ಹಾಕಿ ಆಮೇಲೆ ಅದ್ರ ಮೇಲ್ಗಡೆ ಸೈಡ್ ಅದರ ಆಪೋಸಿಟ್ ಅಂದರೆ ಸ್ಕ್ವಯರ್ ಆಪೋಸಿಟಲ್ಲಿ ಹಾಕ್ಬೇಕು, ಸ್ಟ್ರೈಟ್ ಆಪೋಸಿಟ್ಗೆ ಹಾಕಬಾರ್ದು. ಹಂಗೂ ಹಾಕ್ಬೋದು. ಹಂಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಚೆಂದನೂ ಕಾಣಲ್ಲ, ಹಾಗೆ ಅದು ಅಷ್ಟು ಭದ್ರವಾಗಿ ಕೂರೋದು ಇಲ್ಲ. ಈಗ ಹಿಂದ್ಗಡೆ ನಾಟ್ ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ ಹೀಗೆ ಗುಂಡಿಗೆ ಹಾಕಬಾರ್ದು, ಬರೀ ಬಟ್ಟೆಯಿಂದ ಹೊರಗಡೆಯಿಂದ ತಕ್ಕೊಂಡು ಈಗ ಇದಕ್ಕೆ ಆವಾಗಲೇ ನೀವು ಸುತ್ತೋದು ಹೇಳ್ಕೊಟ್ಟೆ ಅಲ್ವಾ, ಈಗ ಇದಕ್ಕೆ ಹೂ ಕಟ್ಟೋದು ದಾರದ ಥರ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಸಲ ಹಾಕಿದ್ರೆ ಅದು ಭದ್ರವಾಗಿ ಕೂತ್ಕೊಂಡ್ಬಿಡುತ್ತೆ, ಯಾಕೆಂದರೆ ಹೂವು ಕಟ್ಟೋ ಥರ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ನೋಡಿ ನಾನು ನಿಮಗೆ ಮೂರು ತೋರಿಸಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ 3 ತೋರಿಸಿದ್ದೀನಿ. ಇವಾಗ ಇದಕ್ಕೆ ಕಾಜ ಹಾಕೋದು ಹೆಂಗೆ ಅಂತ ತೋರಿಸೋಣ. ಕಾಜ ಅಂದರೆ ಏನು ಅಂದರೆ ಗುಂಡಿ ಹಾಕ್ಬೇಕಾದ್ರೆ ಒಂದು ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ನಾವು ಕಾಜ ಅಂತೀವಿ. ಈ ಶೆಲ್ಟ್ ಎಲ್ಲ ಹಾಕಿದ್ರೆ ಅದ್ರ ಮಾರ್ಕ್ಗೆ ನೀವು ಕಾಜ ಹಾಕ್ಕೊಳ್ಳಿ. ಇದನ್ನು ಹೇಗೆ ಕಟ್ ಮಾಡೋದು ಅಂತಂದರೆ ಫಸ್ಟು ಪ್ಲಸ್ ಮಾರ್ಕ್ ಮಾಡಿರ್ತೀರಲ್ಲ, ಆ ಪ್ಲಸ್ ಮಾರ್ಕ್ನ ಹಿಂಗೆ ಇಟ್ಕೊಂಡು ಆಮೇಲೆ ಅದ್ರ ಮಧ್ಯೆ ಈ ಲೈನ್ ಹಾಕಿರ್ತೀವಿ ಫಸ್ಟ್ ಲೈನ್, ಆ ಲೈನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೀಗೆ ಅದರ ಆ ಎಡ್ಜಿಂದ ಇಟ್ಕೊಂಡು ಕಟ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿ ಕಾಣಿಸುತ್ತೆ ಹೋಲು. ಅಂದರೆ ನಿಮಗೆ ಅದು ಸ್ವಲ್ಪ ಓವಲ್ ಶೇಪಲ್ಲಿರುತ್ತೆ ಸ್ವಲ್ಪ. ಆ ಓವಲ್ ಶೇಪ್ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಇದು ಫಸ್ಟು ಪ್ಲಸ್ ಮಾಡಿಕೊಂಡು ಆಮೇಲೆ ಅದನ್ನು ಹಿಂಗೆ ಕಟ್ ಮಾಡಿ ಆಮೇಲೆ ಓವಲ್ ಶೇಪಲ್ಲಿ ಬರುತ್ತೆ ನಿಮಗೆ. ಈಗ ಅದಕ್ಕೆ ಕಾಜ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಹಿಂದ್ಗಡೆಯಿಂದ ಆ ಹೋಲ್ ಎಲ್ಲಿದೆ ಅದರಿಂದ ಸ್ವಲ್ಪ ಮೇಲ್ಭಾಗದಿಂದ ಹೊಲಿಗೆನ ಹಾಕಬೇಕು. ಹೊಲಿಗೆನ ಒಳಗಿಂದ ಹೊರಗೆ ತಗೊಂಬಂದು ಆಮೇಲೆ ಹೀಗೆ ಎಳೆದು ಅದನ್ನು ನಾವು ಎಲ್ಲಿ ದಾರ ಹಾಕಿರ್ತೀವೋ ಅದೇ ಸೈಡ್ ಆ ತೂತು ಒಳಗಿಂದ ಇನ್ನೊಮ್ಮೆ ಅದೆಲ್ಲಿ ಹಾಕಿರ್ತೀವಿ ಅಲ್ಲಿಗೆ ತೊಗೊಂಬಂದು ದಾರ ಕೆಳಗಡೆ ಇರಲಿ ಅದನ್ನು ತೊಗೊಂಬಂದು ಹೀಗೆ ಒಂದು ನಾಟ್ ಹಾಕೋದು. ಹಾಗೆ ಒಂದು ನಾಟ್ ಹಾಕಬೇಕು. ಅದರ ಪಕ್ಕನೇ ಇನ್ನೊಂದು ಹಾಗೆ ನಾಟ್ ಹಾಕಬೇಕು. ಅದೇ ಥರನೇ ಇನ್ನೊಂದು ನಾಟ್ ಹಾಕೋಣ. ಅದೇ ರೀತಿ ಅದೇ ಪಕ್ಕ ಇನ್ನೊಂದು ನಾಟ್ ಹಾಕೊತ ಹೋಗ್ತಾ ಇದ್ದರೆ ಅದು ನಾಟ್ ಹಾಕಿ ಅದು ಹಾಗೆ ನಾಟ್ ಹಾಕ್ತಾ ಇದ್ದರೆ ಹಂಗೆ ಅಂದರೆ ಅದ್ರ ಪಕ್ಕ ಹಾಕ್ಕೊಂಡು ಹೋಗ್ತಾ ಇದ್ದರೆ ತುಂಬ ಎಳಿಯೋಕ್ಕೆ ಹೋಗಬಾರ್ದು. ನಮಗೆ ಒಂದು ಡಿಸೈನ್ ಫಾರ್ಮೆಟ್ ಕ್ರಿಯೇಟ್ ಆಗುತ್ತೆ. ಹಾಗೆ ಹೊಲ್ಕೊಂಡು ಹೋಗ್ತಾ ಇದ್ದರೆ ಒಂದು ಡಿಸೈನ್ ಥರ, ಅಂದರೆ ಈಗ ಜಡೆ ಹಾಕ್ತಾಗಿರುತ್ತಲ್ಲ ಆ ರೀತಿ. ಈ ಉಲ್ಲನ್ನಲ್ಲಿ ನಾವು ಕ್ರೋಶದಲ್ಲಿ ಹಾಕ್ತಾಯಿದ್ರೆ ಆ ಉಲ್ಲನ್ ಬ್ಯಾಸ್ಕೆಟ್ಸ್ ಬರುತ್ತೆ ಗೊತ್ತಾ ನಿಮಗೆ, ಸ್ವೆಟ್ರು ಟೈಪಲ್ಲಿ ಬರುತ್ತೆ. ಹಾಗೆ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಅದನ್ನು.
ನೋಡ್ತಾ ಇರಿ. ಹಾಗೆ ಒಂದು ನಮಗೆ 1-2 ಹಾಕಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಸರಿ ಬರ್ತಿದೆಯಾ ಅಥವಾ ತಪ್ಪು ಬರ್ತಿದೆಯಾ ಅಂತ. ಯಾಕಂದರೆ ನಿಮ್ಗೆ ಅದು ಹಾಕಿದ ತಕ್ಷಣವೇ 1-2 ನಾಟ್ ಬಂದುಬಿಡುತ್ತೆ. ತಕ್ಷಣವೇ ನಾಟು ನಿಮಗೆ ಡಿಸೈನ್ ಆಗಿ ನಾಟು ಡಿಸೈನ್ ಟೈಪಲ್ಲಿ ಬರುತ್ತೆ, ಅಂದರೆ ಜಡೆ ಹಾಕ್ತಿರೋ ಟೈಪಲ್ಲಿ ಬರುತ್ತೆ. ನೋಡ್ತಾ ಇರಿ. ಹಾಗೆ ಇದು ಕಲಿಯೋರ್ಗೂ ಸುಲಭ. ನಾನು ಏನಕ್ಕೆ ಇದನ್ನು ನೀಟಾಗಿ ಹಾಕ್ತಾ ಇಲ್ಲ ಅಂತ ಅಂದರೆ, ಕಲಿತವ್ರು ಸ್ಟಾರ್ಟಿಂಗಲ್ಲೇ ಈ ಥರ ಯಾವತ್ತೂ ಕಲ್ತಿದ ತಕ್ಷಣ ಈ ಥರ ಯಾವತ್ತೂ ಸ್ಟ್ರೈಟಾಗಿ ಅವ್ರಿಗೆ ಬರೋದಿಲ್ಲ. ಈ ಯೂಟ್ಯೂಬ್ ನೋಡಿಕೊಂಡು ಸ್ಟ್ರೈಟಾಗೆ ಬರಬೇಕೇನೋ, ನಮ್ಮ ಚಾನಲಲ್ಲಿ ಹೇಳಿದ್ದಾರೆ ಅವರು, ಇಲ್ಲ ಸರಿ ಇಲ್ವೇನೋ ಅನ್ನೋಕ್ಕೆ ಹೋಗಬೇಡಿ. ಇದು ಕೂಡ ಕಲಿಬೇಕಾದ್ರೆ ಇವೆಲ್ಲ ತಪ್ಪುಗಳಾಗುತ್ತೆ. ತಪ್ಪಾದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಅದನ್ನು ನಾಟ್ನ ಸರಿಯಾಗಿ ಹಾಕ್ತಾ ಇರೋ ಬರುತ್ತೆ. ನಾವು ಇವಾಗ ಫಸ್ಟ್ ಟೈಮ್ ಮಾಡಬೇಕಾದ್ರೆ ನಮಗೂ ಹೀಗಿದೆ ಎಷ್ಟೊಂದು ಮಿಸ್ಟೇಕ್ಸ್ಗಳಾಗಿರುತ್ತೆ. ಈ ರೀತಿ ಬರುತ್ತೆ. ಆದರೆ ಇದು ಸ್ಟಾರ್ಟಿಂಗ್, ಅಂದರೆ ಯಾರಿಗೂ ಬರ್ದೇನೇ ಇರಲ್ವಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಾಕಿರ್ತಾರಲ್ಲ ಅಂಥವರು ಈ ಥರ ಹಾಕ್ತಾರೆ. ಹಾಗಂತ ಅದು ತಪ್ಪು ಅಂತಲ್ಲ, ಅದು ಕೂಡ ಸರಿಯೇ. ಆದರೆ ಇನ್ನು ಸ್ವಲ್ಪ ಅದನ್ನು ನೀಟಾಗಿ ಹಾಕ್ಕೋಬೇಕು. ಮತ್ತು ಇದು ಹಾಕ್ಕೋಬೇಕಾದ್ರೆ ನಮಗೆ 4 ಎಳೆ ದಾರ ಬೇಕು. 4 ಎಳೆ ಅಂದರೆ 2 ಎಳೆ ದಾರ ಹಾಕ್ಕೊಂಡು ಅದನ್ನು ಪೋಣಿಸ್ಕೊಂಡ್ರೆ 4 ಎಳೆ ದಾರ ಆಗುತ್ತೆ. ಆಯಿತಾ? ನೋಡಿ, ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ, ಕಟ್ ಮಾಡಿ. ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ ಹೇಗೆ ಅದು ಕಟ್ ಮಾಡಿ ಹೇಗೆ ಹೊಲಿಯೋದು ಅಂತ. ನೋಡಿ, ಹೀಗೆ ಓವಲ್ ಶೇಪಲ್ಲಿ ಬರುತ್ತೆ. ಅಂದರೆ ನಿಮ್ಮ ಲ್ಯಾಂಗ್ವೇಜಲ್ಲೇ ಇರ್ತಂದರೆ ಈ ಎಗ್ ಶೇಪ್ ಇರುತ್ತೆ ಗೊತ್ತಾ, ಆ ಎಗ್ ಶೇಪಲ್ಲಿ ಬರುತ್ತೆ ಗುಂಡಿ ಹೋಲು. ಮೇಲೆ ಹೊಲಿಗೆಯಿಂದ ಹಾಕ್ಕೊಂಡು ಹೋಗ್ತಾ ಹೀಗೆ ಮೇಲ್ಗಡೆಯಿಂದ ಹಾಕ್ಕೊಂಡೋಗಿ ಮತ್ತೆ ಅದೇ ಜಾಗಕ್ಕೆ ಬರಬೇಕು. ಅದೇ ಮತ್ತೆ ಮೇಲ್ಗಡೆಯಿಂದ ತಕ್ಕೊಂಡ್ರೆ ನಮಗೆ ಸರಿಯಾಗಿ ಶೇಪ್ ಬರುತ್ತೆ. ಹಾಗೆ ಅದನ್ನು ಕ್ಲೀನಾಗಿ ಹಾಕ್ಬೋದು. ಹಾಗೆ ಹಾಕ್ಕೊಂಡು ಹೋಗ್ತಾ ನಾನು ನಿಮಗೆ ತೋರಿಸ್ಕೊತಾ ಹೋಗ್ತೀನಿ. ನೋಡಿ, ಅದ್ರ ಪಕ್ಕನೇ ಇನ್ನೊಂದು ಹಾಕ್ಕೊಂಡು ಹೋಗಿದ್ದೀನಿ. ಇದ್ರ ಪಕ್ಕನ ಇನ್ನೊಂದು ಹಾಕ್ಕೊಂಡು ಹೋಗ್ತಾ ನಿಮಗೆ ಒಂದು ಶೇಪ್ ಬರುತ್ತೆ. ನೋಡಿ, ಸ್ವಲ್ಪ ತುಂಬ ಟೈಟಾಗಿ ಎಳಿಬಾರ್ದು ಮತ್ತು ತುಂಬ ಲೂಸಾಗೂ ಎಳಿಬಾರ್ದು. ಅದನ್ನು ಮೀಡಿಯಮ್ಮಾಗಿ ಎಳಿಬೇಕು. ತುಂಬ ಟೈಟಾಗಿ ಎಳೆದ್ರೆ ಏನಾಗುತ್ತೆ ಅಂದರೆ ಆ ಶೇಪ್ ಹೊಟ್ಟೋಗುತ್ತೆ ಮತ್ತು ನಿಮಗೆ ಆ ಬಟ್ಟೆನೇ ಹಿಂಗೆ ಹಿಡ್ಕೊಳಂಗೆ ಆಗುತ್ತೆ. ಮತ್ತು ತುಂಬ ಲೂಸಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನೀವು ಹೊಲಿಗೆ ಹಾಕಬೇಕಾದ್ರೆ ಆ ಡಿಸೈನ್ ಬರುತ್ತಲ್ಲ, ಆ ಡಿಸೈನ್ ಬರೋದಿಲ್ಲ ನೆಕ್ಸ್ಟ್ ಹಾಕಬೇಕಾದ್ರೆ. ಹಾಗಾಗಿ ತುಂಬ ಲೂಸಾಗೂ ಹಾಕಬಾರ್ದು, ತುಂಬ ಟೈಟಾಗೂ ಎಳಿಬಾರ್ದು. ಅದನ್ನು ಮೀಡಿಯಮ್ಮಾಗಿ ಹೇಳಿದ್ರೆ ನಿಮಗೆ ಆ ಶೇಪ್ ಹಾಗೆ ಬರುತ್ತೆ ಮತ್ತು ನಿಮ್ಗೆ ಅದು ಕಿತ್ತು ಹೋಗಲ್ಲ. ಹಾಗಾಗಿ ಅದು ನೀಟಾಗೂ ಕಾಣಿಸುತ್ತೆ, ಮೇಂಟೈನ್ ಆಗುತ್ತೆ. ಇದೇ ರೀತಿಯೇ ಸುತ್ತಲೂ 4 ಕಡೆನೂ ಪೂರ್ತಿ ರೌಂಡು ಓವಲ್ ಶೇಪಲ್ಲಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇದೇ ರೀತಿಯೇ ನಿಮಗೆ 4 ಪೂರ್ತಿ ರೌಂಡ್ ಶೇಪ್, ಅದು ಯಾವ ಓವಲ್ ಶೇಪ್ ಇದೆಯೋ ಆ ಓವಲ್ ಶೇಪ್ ಪೂರ್ತಿ ಹಾಗೆ ಹಾಕ್ಕೊಂಡು ಹೋಗಬೇಕು. ನೋಡಿ, ಹೀಗೆ ಹಾಕ್ಕೊತಾ ಹೋಗ್ತಾ ಇದ್ದರೆ ನಿಮಗೊಂದು ನಾಟ್ ಫಾರ್ಮೇಷನ್ ಕಾಣಿಸುತ್ತೆ. ಅಂದರೆ ಇವಾಗ ಸ್ವೆಟರ್ ಎಲ್ಲ ಇರುತ್ತಲ್ಲ ಸ್ಕಾರ್ಫ್ಗಳಲ್ಲಿ, ಆ ಥರ ನಿಮಗೆ ಒಂದು ನಾಟ್ ಸಿಗುತ್ತೆ ಡಿಸೈನ್ ಇದು. ಆಮೇಲೆ ಎಂಡಿಂಗಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಎಂಡಿಂಗ್ ಪೊಸಿಷನ್ನು ಹೇಗೆ ಪೂರ್ತಿ ಎಲ್ಲ ಕಡೆ ಆದಮೇಲೆ ಎಂಡಿಂಗ್ ಪೊಸಿಷನ್ನು ಅದೇ ರೀತಿಯೇ ಬಂದು ಆಮೇಲಿಂದ ಅದನ್ನು ಕೊನೆಗೆ ಎಳೆದು ಇನ್ನೊಂದ್ಸಲಿ ಹಾಕಿ ನಾಟ್ ಹಾಕಬೇಕು. ಮಾಮೂಲಿ ಗಿಲ್ಟ್ಗೆಲ್ಲ ಹಾಕ್ತಿರಲ್ಲ ಅದೇ ಥರನೇ ನಾಟು. ಮತ್ತು ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಟೈಟಾಗಿ ಎಳಿಬೇಕು. ಈ ಎಲ್ಲ ಎಳಿತಿರಲ್ಲ ಅದಕ್ಕಿಂತ ಇನ್ನೊಂದು ಚೂರು ಟೈಟಾಗಿ ಎಳಿಬೇಕು. ಎಳೆದಾಗ ಸ್ವಲ್ಪ ಟೈಟಾಗಿ ಕುತ್ಕೊಳ್ಳುತ್ತೆ ಮತ್ತು ನಮಗದು ನೆಕ್ಸ್ಟು ಹೊಲಿಗೆ ಆಗಲಿ ಏನೇ ಆಗಲಿ ಬಿಚ್ಚಿ ಬರೋದಿಲ್ಲ. ಹಾಗಾಗಿ ಅದನ್ನು ನಾವು ಸ್ವಲ್ಪ ಟೈಟಾಗಿ ಹಾಕಿ ಇವಾಗ ಕತ್ರಿಲಿ ಕಟ್ ಮಾಡೋಣ. ಹೀಗೆ ನೋಡಿ, ಹೀಗೆ ಬರುತ್ತೆ. ಇನ್ನು ಹತ್ರ ಹಾಕಬೇಕು. ಇನ್ನು ಹತ್ರ ಹಾಕಬೇಕು. ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೂ ಹತ್ರ ಹಾಕಿದ್ರೆ
ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರೆಸ್ ಬಟನ್ ಹಾಕೋದನ್ನ ಕಲಿಯೋಣ.